ನನ್ನ ಗಮನಕ್ಕೆ ಸಂತ್ರಸ್ತೆಯರು ಯಾರೋ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಯಾರೂ ಬಂದಿಲ್ಲ. ಬಟ್ ಅಲ್ಲಿ ಮಹಿಳಾ ಪರ ಹೋರಾಟ ಮಾಡ್ತಾರಲ್ಲ, ಅವರಿಗೆ ಅಲ್ಲಿನ ಲೋಕಲ್ಲಾಗಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅವರು ನನ್ನ ಗಮನಕ್ಕೂ ತರ್ತಾ ಇರ್ತಾರೆ. ಅಲ್ಲಿ ಹೆಚ್ಚು ಈಗ ಇದರೊಳಗೆ ಇರುವಂಥ ಹೆಣ್ಮಕ್ಳು ತಾಯಂದಿರೇ ಇದ್ದಾರೆ ಜಾಸ್ತಿ, ಆಯಿತಾ. ಅವ್ರಿಗೆ ತಾಯಂದಿರು ಅಂತಂದರೆ ಈಗ ಮಕ್ಕಳು ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಇಲ್ಲ ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಇಲ್ಲ ಮಗಳಿಗೆ ಬಾಣಂತನ ಇರುತ್ತೆ. ಈ ಥರ ಎಲ್ಲ ತಾಯಂದಿರೇ ಇರೋದ್ರಿಂದ ಅವ್ರು ನೋಡಿ ಸಮಾಜಕ್ಕೆ ಬೇಕಾದರೆ ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳು ಮತ್ತು ಮನೆ ಅಂತ ಬಂದಾಗ ಅವ್ರು ಖಂಡಿತ ಹೊರಗೆ ಬರಲ್ಲ. ಆಮೇಲೆ ಇನ್ನೂ ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದ್ದು ಏನಂದರೆ, ಸಾಕ್ಷಿಗಳನ್ನು ನಾಶ ಮಾಡೋ ದಿಕ್ಕಿನಲ್ಲಿ ಅಲ್ಲಿ ನಡೀತಾ ಇದೆ. ಆಮೇಲೆ ಕೆಲವೊಬ್ಬರಿಗೆ ದುಡ್ಡಿನ ಆಮಿಷ ತೋರಿಸಿ ಆ ಕಡೆ ಈ ಥರವೆಲ್ಲ ಅಂದರೆ ಹೇಳ್ತಾರೆ ಅಷ್ಟೇ. ಅದ್ರ ಬಗ್ಗೆ ಅಷ್ಟೇ ನನಗೆ ಮಾಹಿತಿ ಇದೆ. ಬಟ್ ಅವೆಲ್ಲ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಒಂದು ಇದರಲ್ಲಿ ಎಲ್ಲ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಮತ್ತೆ ಮನೆ ಬಾಡಿಗೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ಆಶ್ರಯ ಯೋಜನೆಯಲ್ಲಿ ಒಂದಷ್ಟು ಮನೆಗಳನ್ನು ಸಂತ್ರಸ್ತರಿಗೆ ಕೊಟ್ಟಿದ್ರು. ಈಗ ಆ ಮಾಲೀಕರ ಮೂಲಕ ಆ ಮನೆಯಿಂದ ಅವರನ್ನು ಆಚೆ ಕಳಿಸ್ತಾ ಇದ್ದಾರೆ ಅಂತ ಒಂದು ವರದಿಯನ್ನು. ಹೌದು ಹೌದು ಹೌದು. ಅಲ್ಲ, ನನಗೆ ಅದೇನು ಕಂಪ್ಲೇಂಟ್ ಆಗೇನು ಬಂದಿಲ್ಲ. ಬಟ್ ಅದು ಆಶ್ರಯ ಯೋಜನೆಯಲ್ಲಿ ಒಂದು ಸಂತ್ರಸ್ತೆಗೆ ಅದು ಮನೆ ಅಲಾಟ್ ಆಗಿದ್ದು ಸತ್ಯ. ಅದಾದಮೇಲೆ ಅದನ್ನು ಕಿತ್ತುಬಿಟ್ಟು ಅವ್ರನ್ನ ಹೊರಗೆ ಹಾಕಿರೋದು ಸತ್ಯ. ಅವ್ರು ಯಾವುದೋ ಬಾಡಿಗೆ ಮನೇಲಿರೋದು ಸತ್ಯ. ಸೊ ಇದೆಲ್ಲ ನಡೀತಾ ಇದೆ. ಬಟ್ ಆದರೆ ಸಂತ್ರಸ್ತೆಯರು ಅಂತ ಬಂದಾಗ ಅವರಿಗೆ ಸರ್ಕಾರ ಅವರ ಪರ ಇದೆ, ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋಕ್ಕೂ ಸಹ ತಯಾರಾಗಿದೆ. ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಒಂದು ವಿಚಾರ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮನೆ ಬಿಟ್ಟು ಹೋದರೆ ನಿಮ್ಮ ಸಂಪರ್ಕಕ್ಕೆ ಬಂದು ಆಶ್ರಯದ ಬಗ್ಗೆ ಏನಾದರೂ ಇಲ್ಲ 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 ಇಲ್ಲ. ಮತ್ತೆ ಏನಾದರೂ ಕೂಡ ಹೊಸ ಪ್ರಕರಣ ಅಲ್ಲಿಂದ ಬೆಳಕಿಗೆ ಬಂದಿರೋದು ಇತ್ತೀಚೆಗೆ ಇವತ್ತಿನ ದಿನಗಳಲ್ಲಿ ಯಾವುದಾದ್ರು ಅಲ್ಲ, ಅದೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿ. ಯಾಕೆಂದರೆ ಅದು ಗೊತ್ತಾಗಿದ ತಕ್ಷಣ ಮೀಡಿಯಾದವರು ಟಿ ವಿನಲ್ಲಿ ಹಾಕ್ತಾರೆ. ಮತ್ತು ಆ ಹೆಣ್ಣು ಮಗಳಿಗೆ ಅದು ತುಂಬ ದೊಡ್ಡ ಪೆಟ್ಟಾಗುತ್ತೆ. ಏನು ಬೇಕಾದರೂ ತಡ್ಕೊಳ್ತಾಳೆ. ಈಗ ಮಾಧ್ಯಮಗಳಲ್ಲಿ ಅವರ ಐಡೆಂಟಿಟಿನ ಹೆಸರೊಂದು ಹಾಕಲ್ಲ, ಎಲ್ಲ ಹಾಕ್ಬಿಡ್ತೀರಾ. ಸೊ ಅವ್ರು ಹೆಂಗೆ ಹೇಳ್ತಾರೆ. ಸೊ ಇನ್ಯಾವ ಸಂತ್ರಸ್ತೆಯರು ಬಂದ್ರೂ ನಿಮ್ಮ ಗಮನಕ್ಕೆ ಬರೋದಿಲ್ಲ ಬಿಡಿ. ಅಲ್ಲ, ಇದು ಎಲ್ಲದರ ಹಿಂದಿನ ಕೈವಾಡ ಅದೇ ರೇವಣ್ಣ ಕಡೆಯವರು ಕುಟುಂಬದವರು ಆಪ್ತರು ಇದ್ದಾರೆ ಅಂತಂದ್ರೆ, ರೇವಣ್ಣವರ ಆಪ್ತವರು ಇದ್ದಾರೆ ಅಂತ ಕೂಡ ಒಂದು ಚರ್ಚೆ ಆಗ್ತದೆ. ಇಲ್ಲ, ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.